ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಮ್ಮ ಮೈಸೂರಿನ ರಾಡಿಸನ್ ಬ್ಲೂನ ಬ್ರಂಚ್ ಮೆನು ಹೇಗಿದೆ ಅಂತೇಳಿ ನಿಮಗೆ ತೋರಿಸಕ್ಕೆ ಬಂದಿದ್ದೀನಿ. ಮೊದಲಿಗೆ ವೆಜಿಟಬಲ್ ಬಾಲ್ ಮಂಚೂರಿಯನ್ ಗ್ರೇವಿ, ಹಾಗೆ ಕುಂಪಾವ್ ಚಿಕನ್ ಗ್ರೇವಿ, ಒಂದು ಇಮಾಮ್ ಬಕಾರ್ ಅನ್ನೋ ಒಂದು ಬದನೆಕಾಯಿ, ಒಂದು ವೆಜಿಟಬಲ್ ಫ್ರೈಡ್ ರೈಸ್, ಗ್ರಿಲ್ ಫಿಶ್, ಹಾಗೆ ವೆಜಿಟಬಲ್ ಆಗರಟೀನ್. ಇದು ಒಂದು ವೆಸ್ಟರ್ನ್ ಅಂಡ್ ಚೈನೀಸ್ ಕೌಂಟರ್. ಸ್ಟಾರ್ಟರ್ಸ್ ಅಲ್ಲಿ ಅಮೃತ್ಸರಿ ಪನೀರ್ ಮತ್ತು ಪಾಲಕ್ ಮಟರ್ ಟಿಕ್ಕಿ ಮಾಡಿದ್ರು ಫಾರ್ ವೆಜಿಟೇರಿಯನ್ ಸ್ಟಾರ್ಟರ್ಸ್. ಹೀಗೆ ಮೇನ್ ಕೋರ್ಸ್ ಅಲ್ಲಿ ವೆಜಿಟೇರಿಯನ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇತ್ತು. ಏನಪ್ಪಾ ಇತ್ತು ಅಂತಂದ್ರೆ ದಾಲ್ ಮಖನಿ, ಮಲಾಯ್ ಕೋಫ್ತಾ, ಪನೀರ್ ಬಟರ್ ಮಸಾಲ, ಚೋಲೆ ಪಲಾವ್, ಪಂಜಾಬ್ನ ಫೇಮಸ್ ಆದ ಡಿಶ್ ಆದ ಪಂಜಾಬಿ ಕಡಿ, ಹಾಗೆ ವೆಜಿಟಬಲ್ ಪಟಿಯಾಲ ಮಿಕ್ಸ್ ವೆಜಿಟಬಲ್ ಸಬ್ಜಿ, ಅದು ವಿತ್ ಪಾಪಡ್ ಇರುತ್ತೆ, ರೋಸ್ಟೆಡ್ ಪಾಪಡ್. ಹಾಗೆ ಪಿಜ್ಜಾಸ್ ಕೂಡ ಇತ್ತು, ಒಂದು ವೆಜ್ ಅಂಡ್ ಒಂದು ನಾನ್ ವೆಜ್ ಪಿಜ್ಜಾ ಇತ್ತು ಬಫೆಲಿ. ಹಾಗೆ ಫಾರ್ ಸೌತ್ ಇಂಡಿಯನ್ಸ್ ಅಲಸಂದೆ ಕಾಳು ಗೊಜ್ಜು, ಹಾಗೆ ಆಂಧ್ರ ಸ್ಟೈಲ್ ಟೊಮ್ಯಾಟೊ ಪಪ್ಪು ಮಾಡಿದ್ರು. ಹಾಗೆ ರೈಸ್ ನಲ್ಲಿ ವೈಟ್ ರೈಸ್ ಮತ್ತೆ ಅಮೃತ್ಸರಿ ತವಾ ಪಲಾವ್ ಇಟ್ಟಿದ್ರು. ಹಾಗೆ ಡ್ರೈ ಸಬ್ಜಿ ಆದ ಆಲೂ ಮತ್ತೆ ಗೋಬಿ ಸಬ್ಜಿ ಇಟ್ಟಿದ್ರು. ಈ ಕಡೆ ನಾನ್ ವೆಜಿಟೇರಿಯನ್ ಅಲ್ಲಿ ಮಟನ್ ಕರಿ, ಚಿಕನ್ ಬಿರಿಯಾನಿ, ಮತ್ತೆ ನಮ್ಮ ಮ್ಯಾಂಗ್ಳೂರಿಯನ್ ಸ್ಟೈಲ್ ಕೋರಿ ಗಸಿ, ಚಿಕನ್ ಕರಿ, ಮುರುಗ್ ಟಿಕ್ಕಾ. ಹಾಗೆ ಫಿಶ್ ನಲ್ಲಿ ಓಕ್ ಟಾಸ್ಟ್ ಫಿಶ್ ಮಾಡಿದ್ದು ಆಸ್ ಅ ನಾನ್ ವೆಜಿಟೇರಿಯನ್ ಸ್ಟಾರ್ಟರ್ಸ್. ಈ ಕಡೆ ಹಾಗೆ ನಾವು ಸೂಪ್ ಕೌಂಟರ್ ಬಂದ್ರೆ, ಸೂಪ್ ಕೌಂಟರ್ನ ಸುಮಾರು ಬ್ರೆಡ್ ವೆರೈಟೀಸ್ಗಳಿತ್ತು. ಸಾಫ್ಟ್ ರೋಲ್ಸ್ ಮತ್ತೆ ಹಾರ್ಡ್ ರೋಲ್ಸ್, ಫ್ರೆಂಚ್ ಬಕೆಟ್, ಹಾಗೆ ಫೊಕಾಶಿಯಾ ಬ್ರೆಡ್ ಕೂಡ ಇತ್ತು. ಸೂಪ್ ಅಲ್ಲಿ ವೆಜಿಟೇರಿಯನ್ಸ್ಗಳಿಗೆ ಟೊಮ್ಯಾಟೊ ಧನಿಯಾ ಶೋರ್ಬಾ, ವೆಸ್ಟ್ ಲೀಕ್ ಚಿಕನ್ ಸೂಪ್, ಹಾಗೆ ಒಂದು ಸಣ್ಣ ಟೇಬಲ್ ನಲ್ಲಿ ಕಿಡ್ಸ್ ಕಾರ್ನರ್ ಸೆಟ್ ಮಾಡಿದ್ರು. ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಒಂದು ವೆಜಿಟಬಲ್ ನೂಡಲ್ಸ್, ಮ್ಯಾಕ್ ಅಂಡ್ ಚೀಸ್, ಚಾಕ್ಲೇಟ್ ಬ್ರೌನಿ, ಹಾಗೆ ಸುಮಾರು 2 ವೆರೈಟಿಯಾದ ಜುಜುಬ್ಸ್ ಮತ್ತೆ ಮ್ಯಾಕ್ರೋನ್ಸ್ ಇತ್ತು. ಪಕ್ಕದಲ್ಲಿ ಪೊಟ್ಯಾಟೊ ವೆಡ್ಜಸ್ ಮತ್ತೆ ವೆಜಿಟಬಲ್ ನಗೆಟ್ಸ್ ನ ಇಟ್ಟಿದ್ರು. ಹೀಗೆ ಒಂದು ಫ್ರೂಟ್ ಕೌಂಟರ್ ಇತ್ತು ಪಕ್ಕದಲ್ಲೇ. ಹಾಗೆ ಅದರಲ್ಲಿ ಮಿಲ್ಕ್ ಶೇಕ್ಸ್ ಮತ್ತೆ ಪಾಪಡ್ ನ ಕೌಂಟರ್ಸ್ ಕೂಡ ಇತ್ತು. ಈ ಕಡೆ ಡೆಸರ್ಟ್ ಕೌಂಟರ್ ಬಂದ್ರೆ 6 ವೆರೈಟೀಸ್ ಆಫ್ ಡೆಸರ್ಟ್ಸ್ ಇತ್ತು. ಒಂದು ಪಾಲಾಡೈ ಪಾಯಸ ಮಾಡಿದ್ರು, ಮೈಸೂರು ಪಾಕ್, ಕಾಜು ಕತ್ಲಿ, ಕೇಸರ್ ಫಿರ್ನಿ ಮಾಡಿದ್ರು. ಇದು ಶುಗರ್ ಫ್ರೀ ಆಗಿ ಇತ್ತು. ಒಬ್ಬಟ್ಟು. ವೆಸ್ಟರ್ನ್ ಡೆಸರ್ಟ್ಸ್ಗಳಲ್ಲಿ ಜರ್ಮನ್ ಸ್ಲೈಸ್ ಕೇಕ್, ಇಂಡಿಯನ್ ವೆಸ್ಟರ್ನ್ ಎರಡು ಮಿಕ್ಸ್ ಮಾಡದ ಹಾಗೆ ರಸ್ಮಲೈ ಗ್ಯಾತೋ, ಮಿಕ್ಸ್ಡ್ ಫ್ರೂಟ್ ಗ್ಯಾತೋ. ಇದೆರಡು ಗ್ಯಾತೋ ಅಂತಂತಂದ್ರೆ ಕೇಕ್ ಅಷ್ಟೇನೆ, ಓಲ್ ಆಗಿದ್ರೆ ಕೇಕ್ ಅಂತ ಕರಿತೀವಿ, ಗ್ಯಾತೋ ಅಂತ ಕರಿತೀವಿ. ಅದನ್ನ ಸಣ್ಣ ಸಣ್ಣ ಸ್ಲೈಸ್ ಮಾಡಿದ್ರೆ ಪೇಸ್ಟ್ರಿ ಅಂತ ಕರಿತೀವಿ. ಹಾಗೆ ಒಂದು ಚಾಕ್ಲೇಟ್ ಡೂ ಮಾಡಿದ್ರು, ಒಂದು ಚಾಕ್ಲೇಟ್ ನ್ಯೂಟೆಲ್ಲಾ ಮೂಸ್ ಕೂಡ ಇತ್ತು. ಈ ಸಂಡೇ ಬ್ರಂಚ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತಂದ್ರೆ ನಮ್ಮ ಲೈವ್ ಬ್ಯಾಂಡ್ ಬಾಬಿ ಅಂಡ್ ಫಿಲಿಪ್ 12:30 3 ಗಂಟೆವರೆಗೂ ಅವರ ಲೈವ್ ಬ್ಯಾಂಡ್ ಇರುತ್ತೆ. ಈ ಕಡೆ ಸ್ಯಾಲಡ್ ಕೌಂಟರ್ ಬಂದ್ರೆ ಕುಚುಂಬ ಸ್ಯಾಲಡ್, ರಷ್ಯನ್ ಸ್ಯಾಲಡ್, ಒಂದು ಬ್ಯೂಟಿಫುಲ್ ಆದಂತ ಒಂದು ಚೀಸ್ ಪ್ಲಾಟರ್ ಮಾಡಿದ್ರು. ಇಂಡಿಯನ್ ಸ್ಯಾಲಡ್ಗಳಾದಂತ ಆಲೂ ಚನಾ ಚಾಟ್ ಮತ್ತೆ ಮೂಂಗ್ ದಾಲ್ ಸ್ಯಾಲಡ್ ಮಾಡಿದ್ರು. ಈ ಕಡೆ ರೆಡ್ ಕ್ಯಾಬೇಜ್ ಮತ್ತೆ ಬೀಟ್ರೂಟ್ ನ ಮಿಕ್ಸ್ ಮಾಡಿ ಒಂದು ಬ್ಯೂಟಿಫುಲ್ ಆದಂತ ಕ್ರೀಮಿ ಸ್ಯಾಲಡ್ ಮಾಡಿದ್ರು. ಹಾಗೆ ಸ್ವಲ್ಪ ಹೊರಡೆ ಬಂದ್ರೆ ಅಲ್ಲಿ ಸುಮಾರು ಲೈವ್ ಕೌಂಟರ್ಸ್ಗಳನ್ನ ಇಟ್ಟಿದ್ರು. ಮೊದಲಿಗೆ ಒಂದು ನಮ್ಮ ಸೌತ್ ಇಂಡಿಯನ್ ದೋಸೆ ಕೌಂಟರ್ ಇಟ್ಟಿದ್ರು. ಬ್ರಂಚ್ ಅಂತ ಹೇಳಿದ್ರೆ ಸ್ವಲ್ಪ ಬ್ರೇಕ್ಫಾಸ್ಟ್ ವಿಷಯ ಇರಲೇಬೇಕಲ್ವಾ. ಹಾಗೆ ದೋಸೆ ಪಕ್ಕದಲ್ಲಿ ಒಂದು ಚಾಟ್ ಕೌಂಟರ್ ಮಾಡಿದ್ರು, ಪಾನಿಪುರಿ, ಅದರಲ್ಲಿ ಸ್ವೀಟ್ ಅಂಡ್ ಸ್ಪೈಸಿ. ಹಾಗೆ ಪಾಪಡಿ ಚಾಟ್ ಮಾಡಿದ್ರು. ಸುಮಾರು ವೆರೈಟೀಸ್ ಆದ ಪಾಪಡಿ ಚಾಟ್ಗಳನ್ನ ಅಲ್ಲಿ ಮಾಡಿಕೊಡ್ತಾರೆ. ಈ ಕಡೆ ಬಂದ್ರೆ ಇಟ್ಸ್ ಅ ಗ್ರಿಲ್ ಕೌಂಟರ್. ಗ್ರಿಲ್ ಕೌಂಟರ್ ಅಂತಂದ್ರೆ ವೆಜ್ ಅಂಡ್ ನಾನ್ ವೆಜ್ ಎರಡೂ ಇತ್ತು. ಅದರಲ್ಲಿ ಸಣ್ಣ ಸಣ್ಣ ಫಿಶ್ಗಳಿತ್ತು, ಗ್ರಿಲ್ ಫಿಶ್ಗಳಿತ್ತು, ಚಿಕನ್ ಇತ್ತು, ಮತ್ತೆ ಚಿಕನ್ ವಿಂಗ್ಸ್ ಇತ್ತು. ಹಾಗೆ ವೆಜಿಟೇರಿಯನ್ಸ್ಗಳಿಗೆ ಸುಮಾರು ವೆರೈಟೀಸ್ ಆಫ್ ವೆಜಿಟೇಬಲ್ಸ್. ನಿಮಗೇನಾದ್ರೂ ಟೈಮ್ ಇದ್ರೆ ಸಂಡೇಸ್ಗಳಲ್ಲಿ ನೀವೆಲ್ಲಾದ್ರೂ ಹೋಗ್ಬೇಕು ಊಟಕ್ಕೆ ಅಂತ ಹೇಳಿ ನಾವು ಮೈಸೂರಿನಲ್ಲಿ ಡಿಸೈಡ್ ಮಾಡಿದ್ರೆ ದಿ ಬೆಸ್ಟ್ ಬೊಫೆ ಬಂದು ರಾಡಿಸನ್ ಬ್ಲೂ ಅಲ್ಲಿ ಮಾತ್ರ. ಫುಡ್ ಮತ್ತೆ ಈ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ನಮಗೆ ತಿಳಿಸಿ. ಸಿ ಯು, ಬೈ, ಟೇಕ್ ಕೇರ್.